ಹಲ್ಲೆಲೂಯಾ. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ತಂದೆ ಕುಮಾರ ಪರಿಶುದ್ಧಾತ್ಮ ತ್ರೈಕ ದೇವರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ವಂದನೆಗಳು. ನೋಡಿ, ನಮ್ಮ ದೇವರು ಎಂಥ ದೇವರು ಅಂದ್ರೆ ಅದ್ಭುತ ಸ್ವರೂಪನಾದ ದೇವರು. ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡ್ತಾನೆ ದೇವರು. ನಂಬಿದವರ ಕೈ ಬಿಡಲಾರದ ದೇವರು. ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಂಡು ನಾವೇನಾದರೂ ಕೇಳಿದ್ದನ್ನು ಕೊಡುವ ದೇವರು ನಮ್ಮ ದೇವರು. ನಂಬುತ್ತೀರಲ್ಲ? ಇದು ನಂಬಿಕೆ ಇದೆಯಲ್ಲ ಎಲ್ಲರಿಗೆ? ಈ ಮಾತಿನಲ್ಲಿ ಯಾರಿಗೆ ನಂಬಿಕೆ ಇದೆ? ಕೈ ಎತ್ತರೆ. ನಂಬಿಗಸ್ತನಾದ ದೇವರು, ನಂಬಿದವರ ಕೈ ಬಿಡಲಾರದ ದೇವರು ನಮ್ಮ ದೇವರು. ಓಕೆ, ಹಲ್ಲೆಲೂಯಾ. ದೇವರ ವಾಕ್ಯ ಧ್ಯಾನ ಮಾಡೋಣ. ಈ ದಿನ ದೇವರ ವಾಕ್ಯ ನಮಗೆ ಕೊಟ್ಟಿರೋದು ದಾನಿಯೇಲನ ಗ್ರಂಥದಲ್ಲಿ 6ನೇ ಅಧ್ಯಾಯ 26-27 ವಚನ ನೋಡ್ರಿ. ದಾನಿಯೇಲ ಗ್ರಂಥ 6ನೇ ಅಧ್ಯಾಯ 26 ಮತ್ತು 27ನೇ ವಚನ. ನಾನಾಳುವ ರಾಜ್ಯದವರೆಲ್ಲರೂ ದಾನಿಯೇಲನ ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕೆಂದು ಆಜ್ಞಾಪಿಸುತ್ತೇನೆ. ಆತನೇ ಜೀವ ಸ್ವರೂಪನಾದ ಸನಾತನ ದೇವರು. ಆತನ ರಾಜ್ಯವು ಎಂದಿಗೂ ಅಳಿಯದು. ಆತನ ಆಳಿಕೆಯು ಶಾಶ್ವತವಾಗಿರುವುದು. ಆತನು ಉದ್ಧರಿಸುವವನು, ರಕ್ಷಿಸುವವನು, ಭೂಮಿಯ ಆಕಾಶಗಳಲ್ಲಿ ಅದ್ಭುತ ಮಹತ್ವಗಳನ್ನು ನಡೆಸುವವನೂ ಆಗಿದ್ದಾನೆ. ಆತನೇ ದಾನಿಯೇಲನನ್ನು ಸಿಂಹಗಳ ಕೈಯಿಂದ ತಪ್ಪಿಸಿದನು. ಈ ಒಂದು ಎರಡು ವಾಕ್ಯದಲ್ಲಿ ಮುಖ್ಯವಾದ ಅಂಶಗಳಿವೆ. ಇಡೀ ಬೈಬಲ್ ನಲ್ಲಿರುವಂತ ಎಲ್ಲ ವಿಷಯ ಈ ಎರಡು ವಾಕ್ಯದಲ್ಲಿ ನಾವು ನೋಡಬಹುದು. ದೇವರ ವಾಕ್ಯ ಹೇಳ್ತಾ ಇದೆ, ನಮ್ಮ ದೇವರು ಯಾರಂತೆ? ಆತನು ಜೀವ ಸ್ವರೂಪನಾದ ದೇವರು. 26ನೇ ವಾಕ್ಯ ಹೇಳ್ತಾ ಇದೆ, ಜೀವ ಸ್ವರೂಪನಾದ ದೇವರು. ಆತನು ನಿನ್ನೆ, ಇಂದು, ನಾಳೆ, ಅಂದ್ರೆ ನಿನ್ನೆ, ಇವತ್ತು, ನಾಳೆ ಯಾವತ್ತೂ ಇರುವ ದೇವರು, ನಿತ್ಯ ನಿರಂತರವಾಗಿರುವ ದೇವರು, ಸಜೀವವುಳ್ಳ ದೇವರು. ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳುವಂತಹ ದೇವರು. ನಾವು ಕೇಳಿದ ಪ್ರಾರ್ಥನೆಗೆ, ಮೊರೆಗೆ, ಬಿನ್ನಹಗಳಿಗೆ ಆತ ಉತ್ತರ ಕೊಡುವ ದೇವರಾಗಿದ್ದಾನೆ. ಅದು ಜೀವವುಳ್ಳ ದೇವರು ಅಂತ ಅರ್ಥ ಅಲ್ವಾ? 115ನೇ ಕೀರ್ತನೆಯಲ್ಲಿ ನೋಡುವಾಗ, ಈ ಲೋಕದ ಜನರ ದೇವರುಗಳ ವಿಗ್ರಹಗಳಾಗಿವೆ. ಅವು ಕಿವಿ ಇದ್ರು ಕೇಳೋದಿಲ್ಲ, ಕಣ್ಣಿದ್ರು ನೋಡೋದಿಲ್ಲ, ಮೂಗಿದ್ರು ಮೂಸೋದಿಲ್ಲ, ಕೈ ಕಾಲಿದ್ರು ನಡೆಯೋದಿಲ್ಲ, ಏನು ಮಾಡೋದಿಲ್ಲ ಅಂತ ವಾಕ್ಯ ಹೇಳ್ತಾರೆ. ಆದ್ರೆ ನಮ್ಮ ದೇವರು, ನಾನು ನೀನು, ನಾವು ನೀವು ನಂಬಿದ ದೇವರು ಎಂತ ದೇವರಂತೆ? ಇಲ್ಲಿ 6ನೇ ಅಧ್ಯಾಯ ದಾನಿಯೇಲ 26 ವಚನ ಹೇಳ್ತಾ ಇದೆ, ಆತನು ಜೀವ ಸ್ವರೂಪನಾದ ದೇವರು, ಜೀವವುಳ್ಳ ದೇವರು. ಆ ಜೀವವುಳ್ಳ ದೇವರು ಸನಾತನ ದೇವರು ಅಂತ ಕೂಡ ಹೇಳ. ಸನಾತನ ಅಂದ್ರೆ ಅತ್ಯಂತ ಪ್ರಾಚೀನವಾದ, ಇದ್ದಂತ, ಅಂದ್ರೆ ಈ ಭೂಮಿ ಇಲ್ಲದಾಗಲೂ ಈ ಭೂಮಿಯನ್ನು, ಭೂಮಿಯಲ್ಲಿರುವ ಸಮಸ್ತವನ್ನು ಸೃಷ್ಟಿ ಮಾಡಿದಂತ ದೇವರು ನಮ್ಮ ದೇವರು. ಅಂತ ದೇವರು, ಸೃಷ್ಟಿಕರ್ತನಾದ ದೇವರು ಅನ್ನೋದನ್ನ ವಾಕ್ಯ ಹೇಳ್ತದೆ. ಅಲ್ಲಿ ಮುಂದೆ ನಾವು 27ನೇ ವಚನ ಬಹಳ ಮುಖ್ಯ ಮಕ್ಕಳೇ. ಇಂಥ ದೇವರು ಅಂದ್ರೆ ಜೀವ ಸ್ವರೂಪನಾದ ದೇವರು, ಅದ್ಭುತ ಸ್ವರೂಪನು ಹೌದು ಅನ್ನೋದನ್ನ ನಾವು 27ನೇ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಅಲ್ಲಿ ಓದಪ್ಪ ಇನ್ನೊಂದ್ಸಲ 27ನೇ ವಾಕ್ಯ. ಆತನ ಆಳಿಕೆಯು ಶಾಶ್ವತವಾಗಿರುವುದು. ಆತನು ಉದ್ಧರಿಸುವವನು, ರಕ್ಷಿಸುವವನು, ಭೂಮಿಯ ಆಕಾಶಗಳಲ್ಲಿ ಅದ್ಭುತ ಮಹತ್ವಗಳನ್ನು ನಡೆಸುವವನು, ಮಹತ್ ಕಾರ್ಯಗಳನ್ನು ಮಾಡ್ತಾನೆ. ಉದ್ಧರಿಸುವವನು ಅಂದ್ರೆ ಅರ್ಥ ಏನು? ಆತನು ನಮ್ಮನ್ನ ಕಷ್ಟ ಕಾಲದಿಂದ ಬಿಡಿಸಿ ಬಿದ್ದವರನ್ನ ಕೈ ಹಿಡಿದು ಮೇಲೆತ್ತಿ ನಡೆಸುವ ದೇವರು. ದಾನಿಯೇಲನನ್ನ ಎಲ್ಲಿ ಹಾಕಿದ್ರು? ಶಿಕ್ಷೆ ಕೊಡಬೇಕು ಅಂತ ಸಿಂಹಗಳ ಗುಹೆಯಲ್ಲಿ ಹಾಕಿದ್ರು. ಅದು ಎಂತ ಸಿಂಹಗಳು? ಹಸಿದ ಸಿಂಹಗಳು. ಈಗ ಹಸಿವಾದವರಿಗೆ ತಿನ್ನೋಕೆ ಏನಾದ್ರು ಕೊಟ್ಟು ಬಿಟ್ರೆ ಏನ್ ಮಾಡ್ತಾರೆ ಅವರು? ಗಬಗಬ ತಿಂದು ಬಿಡ್ತಾರಲ್ಲ. ಈಗ ನೀವೇ ಹಸಿವಾಗಿದೆ, ಏನಿಲ್ಲ, ಏನೋ ಒಂದು ಏನಾದ್ರೂ ಕೊಟ್ಟರೆ ಸಾಕು. ಒಣ ರೊಟ್ಟಿ ಇರಲಿ, ತಂಗಳನ್ನ ಇರಲಿ, ಬಿಸಿ ಅನ್ನ ಇರಲಿ, ಏನೋ ಒಂದು ಕೊಟ್ಟರೆ ಸಾಕು. ಒಂದು ಬಿಸ್ಕೆಟ್ ಕೊಟ್ಟರು ಸಾಕು, ಒಂದು ಬ್ರೆಡ್ ಕೊಟ್ಟರು ಸಾಕು ಅಂತ ಕಾಯ್ತಿರ್ತೀವಲ್ಲ. ಹಸಿವಾದಾಗ ತಿಂದ್ರೆ ಸಾಕು, ಏನಾದ್ರೂ ಸಿಕ್ಕರೆ ಸಾಕು, ತಿಂದ್ರೆ ಸಾಕು ಅಂತ ಕಾಯ್ತೀವಿ. ಕೊಟ್ಟ ತಕ್ಷಣ ಗಬಗಬ ತಿಂದು ಬಿಡ್ತೀವಿ ಅಲ್ವಾ? ನೋಡಿ, ಇಲ್ಲಿ ಸಿಂಹಗಳು, ಅದು ಎಂಥ ಸಿಂಹಗಳು? ಹಸಿದ ಸಿಂಹಗಳು. ಆ ಸಿಂಹಗಳಿಗೆ ಮನುಷ್ಯನ ಆಹಾರ ಅಂದ್ರೆ ಒಳ್ಳೆ ಮಟನ್, ಚಿಕನ್, ಬಿರಿಯಾನಿ ಇದ್ದಂಗೆ. ಅರ್ಥ ಆಯ್ತಾ ಮಕ್ಕಳೇ? ಸಿಂಹಗಳಿಗೆ ಮನುಷ್ಯನ ದೇಹದ ಮಾಂಸ ಅಂದ್ರೆ ಬಹಳ ಇಷ್ಟ ಅಂತೆ. ಅಂಥದ್ದು ಮನುಷ್ಯನಾದ ದಾನಿಯೇಲನನ್ನ ಹಸಿದ ಸಿಂಹಗಳ
ಗವಿಯಲ್ಲಿ ಹಾಕಿ ಬಾಗಿಲ ಮುಚ್ಚಿಬಿಡ್ತಾರೆ. ಒಳಗಡೆ ಸಿಂಹಗಳಿವೆ. ದಾನಿಯೇಲ ಇದ್ದಾನೆ. ಅಲ್ಲಿ ದಾನಿಯೇಲ ಏನ್ ಮಾಡ್ತಾನೆ? ದಾನಿಯೇಲ ಯಾರು? ತಂದೆಯಾದ ದೇವರನ್ನು ನಂಬಿದ ಮಗನು, ಪ್ರಾರ್ಥನಾ ಪರನು, ಪ್ರಾರ್ಥನಾ ವೀರನು ಆದಂತವನು, ದಿನಕ್ಕೆ 3 ಸಲ ಪ್ರಾರ್ಥನೆ ಮಾಡ್ತಾ ಇದ್ದ ಅಂತ ದಾನಿಯೇಲನ ಬಗ್ಗೆ ನಾವು ಓದ್ತೇವೆ. ಆ ಸಿಂಹದ ಗವಿಯಲ್ಲಿ ಹಾಕಿದರೂ ಕೂಡ ಅಲ್ಲಿ ಏನ್ ಮಾಡ್ತಾನೆ ದಾನಿಯೇಲ? ಆ ಸಿಂಹದ ಗವಿಯಲ್ಲಿ ಸಿಂಹಗಳ ಮುಂದೆನೆ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾನೆ. ಮಕ್ಕಳೇ, ಸಿಂಹಗಳು, ಹಸಿದ ಸಿಂಹಗಳು ಎದುರಿದವೆ ಅಂತ ಹೆದರಲ್ಲ. ಈಗ ಇದು ಸಿಂಹ ಬಂದ್ರೆ ನಾವು ಕೂತಿರ್ತೇವೆ, ಎದ್ದು ಓಡೋಗ್ತೇವ? ದಿಕ್ಕಿಗೆ ಓಡೋಗ್ಬಿಡ್ತೀವಲ್ಲಪ್ಪ ಅಲ್ವಾ? ಸಿಂಹ ಯಾಕೆ? ಒಂದು ಸಣ್ಣ ಹಾವು ಮರಿ ಬಂದ್ರು ಕೂಡ ಎದ್ದು ಓಡಾಡ್ಬಿಡ್ತೀವಿ ನಾವು ಅಲ್ವಾ? ಭಯ ಪಡ್ತೇವೆ. ಆದ್ರೆ ದಾನಿಯೇಲ ಭಯ ಪಡಲಿಲ್ಲ ಮಕ್ಕಳೇ. ಯಾಕೆ? ಆತನಿಗೆ ಗೊತ್ತಿತ್ತು, ನನ್ನ ದೇವರು ನನ್ನನ್ನು ಕಾಯ್ತಾನೆ, ಕಾಪಾಡ್ತಾನೆ ಅಂತ. ಹಲ್ಲೆಲೂಯಾ. ನಂಬಿಕೆ ಇತ್ತು ತನ್ನ ದೇವರ ಮೇಲೆ. ನನ್ನ ದೇವರು ನನ್ನ ಜೊತೆ ಇದ್ದಾನೆ, ನನ್ನ ಕಾಪಾಡ್ತಾನೆ, ಯಾರೇನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಧೈರ್ಯದಿಂದ ಮೊಣಕಾಲೂರಿ ಸಿಂಹಗಳ ಮುಂದೆನೆ ಪ್ರಾರ್ಥನೆ ಮಾಡ್ತಾನೆ. ಆತನು ಮಾಡಿದ ಪ್ರಾರ್ಥನೆ, ಆತನನ್ನು ನೋಡಿ, ದಾನಿಯೇಲನನ್ನು ನೋಡಿ ಸಿಂಹಗಳೇ ಬಾಯಿ ಮುಚ್ಕೊಂಡಿದ್ದುವಂತೆ. ಅಂದ್ರೆ ಸಿಂಹಗಳು ಯಾಕೆ ಬಾಯಿ ಮುಚ್ಕೊಂಡಿದ್ವು? ಯಾಕೆ ಸುಮ್ಮನಿದ್ವು? ಅವುಗಳ ಬಾಯನ್ನು ಮುಚ್ಚಿಸಿದ್ದು ಯಾರು? ದೇವರು. ಹಲ್ಲೆಲೂಯಾ. ತನ್ನ ಮಗನು, ತನ್ನನ್ನು ನಂಬಿದ ಮಗನಾದ ದಾನಿಯೇಲನನ್ನ ಕಾಯುವ, ಕಾಪಾಡುವ ದೇವರು ಹಸಿದ ಸಿಂಹಗಳ ಬಾಯನ್ನೇ ಮುಚ್ಚಿಸಿದ. ಇದು ಏನು? ದೇವರು ಮಾಡಿದ ಅದ್ಭುತ ಕಾರ್ಯ. ದೇವರು ದಾನಿಯೇಲನನ್ನ ಉದ್ಧರಿಸಿದ, ರಕ್ಷಿಸಿದ. ವಾಕ್ಯ ಹೇಳ್ತಾ ಇದೆ, ಆತನು ಉದ್ಧರಿಸುವವನು, ಆತನು ರಕ್ಷಕನು ಆಗಿದ್ದಾನೆ. ತನ್ನ ಮಕ್ಕಳನ್ನು ರಕ್ಷಿಸಿದ ಮಕ್ಕಳೇ. ಮತ್ತೊಂದು ನೋಡೋಣ ಉದಾಹರಣೆ ಇದ್ರೆ 3ನೇ ಅಧ್ಯಾಯ 26ರಿಂದ 25ರಿಂದ 28 ವಚನಗಳು ನೋಡ್ರಿ. ದಾನಿಯೇಲ ಗ್ರಂಥನೇ 3ನೇ ಅಧ್ಯಾಯ. ಅಲ್ಲಿ ಒಂದು ಅದ್ಭುತ ಕಾರ್ಯ ದೇವರು ಮಾಡ್ತಾನೆ. ಅದಕ್ಕೆ ಅಲ್ಲಿ ಏನಾಗುತ್ತೆ? ಇದಕ್ಕೂ ಮುಂಚೆ ವಾಕ್ಯ ಓದೋದಕ್ಕಿಂತ ಮುಂಚೆ ನೋಡುವಾಗ ಅಲ್ಲಿ ದಾನಿಯೇಲನ ಸ್ನೇಹಿತರು, ದಾನಿಯೇಲನ ಜೊತೆ ಕೆಲಸ ಮಾಡುವವರು 3 ಜನ ಇರ್ತಾರೆ. ಶದ್ರಕ್, ಮೇಷಕ್, ಅಬೇದ್ನೆಗೋ 3 ಜನ. ಅವರು 3 ಜನರು ಕೂಡ ಅಲ್ಲಿ ಹೇಳಿದಂತ ರಾಜನ ಮಾತಾಗಲಿ, ರಾಜನ ಸೇವಕರ ಮಾತಾಗಲಿ ಕೇಳೋದಿಲ್ಲ. ಅವ್ರು ಏನ್ ಹೇಳ್ತಾರೆ? ವಿಗ್ರಹವನ್ನ ಮಾಡಿ ಆ ವಿಗ್ರಹಕ್ಕೆ ಆರಾಧನೆ ಮಾಡಬೇಕು, ದೇವರು ರಾಜನನ್ನೇ ಆರಾಧಿಸಬೇಕು ಅಂತ ಹೇಳಿರ್ತಾರೆ. ಆದ್ರೆ 2 ಮಾತನ್ನ ದಾನಿಯೇಲ ಒಪ್ಪೋದಿಲ್ಲ. ದಾನಿಯೇಲನ ಸ್ನೇಹಿತರಾದಂತ, ಸೇವಕರಾದಂತ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವ್ರು 3 ಜನ ಕೂಡ ಒಪ್ಪೋದಿಲ್ಲ. ಅದಕ್ಕೆ ಅವ್ರನ್ನ ಏನ್ ಮಾಡ್ತಾರೆ? ಅವ್ರನ್ನ ಕರ್ಕೊಂಡು ಹೋಗಿ ಎಲ್ಲ ಹಾಕ್ತಾರೆ. ಓದಪ್ಪ ಎಲ್ಲ ಹಾಕ್ತಾರೆ ಅಂದ್ರೆ ಬೆಂಕಿಯಲ್ಲಿ ಹಾಕ್ತಾರೆ. ಅವ್ರು ಸುಟ್ಟು ಬೂದಿ ಮಾಡಬೇಕು ಅಂತ. ದೇವರಿಗೆ ವಿರೋಧ. ನಮ್ಮ ದೇವರನ್ನ, ನಮ್ಮ ದೇವರ ವಿಗ್ರಹವನ್ನ ನೀವು ಪೂಜೆ ಮಾಡಲ್ವಾ, ಆರಾಧನೆ ಮಾಡಲ್ವಾ, ಹಾಗಾದ್ರೆ ಸಾಯಿರಿ ನೀವು ಅಂತ ಅವರನ್ನ ಬೆಂಕಿಯಲ್ಲಿ ಹಾಕ್ತಾರೆ 3 ಆ ಬೆಂಕಿಯಲ್ಲಿ ಹಾಕಿದಾಗ ಮೇಲಿಂದ ನೋಡ್ತಾರೆ ಅವ್ರ ಕೆಳಗೆ ಬೆಂಕಿಯಲ್ಲಿ ಅವ್ರನ್ನ 3 ಬೀಳಿಸ್ಬಿಡ್ತಾರೆ. ಬೆಂಕಿ ದಗದಗ ಉರಿತಾ ಇರ್ತದೆ. ಅಲ್ಲಿಂದ ಮೇಲಿಂದ ನೋಡ್ತಾರೆ ಕೆಳಗೆ, ಅವ್ರು ಬೆಂಕಿಯಲ್ಲಿ ಸುಟ್ಟರ ಇಲ್ಲ, ಸುಡ್ತಿದಾರ ಇಲ್ಲ, ಸುಟ್ಟು ಹೋದ್ರ ಇಲ್ಲ ಅಂತ ನೋಡುವಾಗ ಅಲ್ಲಿ ಏನಾಯ್ತು? ಓದಪ್ಪ. ಅದಕ್ಕೆ ಅವರು ಇಗೋ ಕಟ್ಟಿಲ್ಲದ 4 ನೋಡುತ್ತೇನೆ. ನೋಡಲ್ಲಿ ಎಷ್ಟು ಜನಪ್ಪ ಹಾಕಿದ್ದು ಬೆಂಕಿಯಲ್ಲಿ? 3 ಜನ ತಾನೇ ಹಾಕಿದ್ದು. ಅಲ್ಲಿ ಮ್ಯಾಲಿಂದ ಸೇವಕರು ನೋಡ್ತಾ ಇದ್ದಾರೆ, ರಾಜನ ಸೇವಕರು. ಯಾರನ್ನು ಎಷ್ಟು ಜನ ನೋಡ್ತಿದ್ದಾರಂತೆ? 4 ನೋಡ್ತಾ ಇದ್ದಾರೆ ಮಕ್ಕಳೇ. 4ನೇಯವರು ಯಾರು? ದೇವರು. ಹಲ್ಲೆಲೂಯಾ. ಬೆಂಕಿಯಲ್ಲಿ ಸುಡದಂತೆ ತನ್ನ 3 ಮಕ್ಕಳನ್ನ, ತನ್ನ ನಂಬಿದ ಮಕ್ಕಳನ್ನ ಕಾಯುವುದಕ್ಕೆ, ಕಾಪಾಡುವುದಕ್ಕೆ, ರಕ್ಷಿಸುವುದಕ್ಕೆ, ಉದ್ಧರಿಸುವುದಕ್ಕೆ ನಮ್ಮ ದೇವರು ಅವರ 3 ಜೊತೆ ಬೆಂಕಿಯಲ್ಲಿ ಇದ್ದ. ಹಲ್ಲೆಲೂಯಾ. ಅವರ ಪಯಣ ಇದು ಮುಂದೆ ಯಾವ ಹಾನಿಯೂ ಇಲ್ಲ, ಏನಾಗ್ತಾ ಇಲ್ಲ. ಇಲ್ಲಿ ಬೆಂಕಿ ಉರಿತಾ ಇದೆ, ಆದ್ರೆ ಅವ್ರು 3 ಸುಟ್ಟು ಹೋಗ್ತಾ ಇಲ್ಲ, ಸುಡುತ್ತಾ ಇಲ್ಲ. ಓದಪ್ಪ. 4ನೇಯವನ ರೂಪವು ದೇವಕುಮಾರನ ರೂಪದಂತಿದೆ ಎಂದು ಹೇಳಿ. 4ನೇ ರೂಪ ಅವ್ರಿಗೆ ಹೆಂಗ್ ಕಾಣ್ತಾ ಇದೆ ಅಂತೆ? ದೇವಕುಮಾರನಂತೆ. ಯೇಸು ಸ್ವಾಮಿ ಅಲ್ಲಿ ಇದ್ದ ಹಾಗೆ ಮೇಲಿಂದ ನೋಡಿದವರಿಗೆ ಕಾಣ್ತಾ ಇದೆ. ಅವ್ರ 3 ಜೊತೆ ದೇವರು ಕೂಡ ಇದ್ದಾನೆ. ಯಾರಿಗೆ ಕಾಣ್ತಾ ಇದೆ? ದೇವರ ರೂಪ ಅನ್ಯರಿಗೆ ಕಾಣ್ತಾ ಇದೆ. ನೋಡಿ ಮಕ್ಕಳೇ,
ಮ್ಯಾಲಿಂದ ನೋಡ್ತಾರೆ ಯಾರು? ಅನ್ಯರವರು, ವಿಗ್ರಹಾರಾಧನೆ ಮಾಡುವವರು ಅನ್ಯರು. ಅವರಿಗೆ ಅಲ್ಲಿ ಬಗ್ಗಿ ನೋಡಿದಾಗ ಬೆಂಕಿಯಲ್ಲಿ ದೇವರ ರೂಪ ಕಾಣಿಸ್ತಾ ಇದೆ ಮಕ್ಕಳೇ. ಓದಪ್ಪ. ಎಂದು ಹೇಳಿ ದಗದಗನೆ ಉರಿಯುವ ಆವಿಗೆಯ ಬಾಯಿಯ ಬಳಿಗೆ ಹೋಗಿ ಪರಾತ್ಪರ ದೇವರ ಸೇವಕರಾದ ಶೆಡ್ರಕ್, ಮೆಷಕ್, ಅಬೇದ್ನೆಗೋ ಎಂಬುವವರೇ ಬನ್ನಿ, ಹೊರಗೆ ಬನ್ನಿ ಎಂದು ಕೂಗಲು ಶೆಡ್ರಕ್, ಮೆಷಕ್, ಅಬೇದ್ನೆಗೋ ಎಂಬುವರು ಬೆಂಕಿಯೊಳಗಿಂದ ಹೊರಟು ಬಂದರು. ಅಲ್ಲಿ ಕೂಡಿದ್ದ ಉಪರಾಜ ನಾಯಕ, ದೇಶಾಧಿಪತಿ, ಮಂತ್ರಿಗಳು ಅವರನ್ನು ನೋಡಿ ಅವರ ಮೇಲೆ ಬೆಂಕಿಯ ಅಧಿಕಾರವು ನಡೆದಿಲ್ಲ, ಅವರ ತಲೆ ಕೂದಲು ಸುಟ್ಟಿಲ್ಲ. ನೋಡಿ, ಹಿಂದೆ ಕೇಳಿ ವಾಕ್ಯ ಬಹಳ ಮುಖ್ಯ. ಮೇಲೆ ಬರಪ್ಪ, ಇನ್ನು ನೀವು ಅಂತ ಕರೀತಾರೆ. ಬೆಂಕಿಯಲ್ಲಿ ಹಾಕಿದ್ರು ಕೂಡ ನೀವು ಸುಟ್ಟು ಹೋಗ್ತಾ ಇಲ್ಲ, ನೀವು ಬಹಳ ದೊಡ್ಡ ಮನುಷ್ಯರಪ್ಪ, ಮೇಲೆ ಬರ್ರಿ ಅಂತ ಮೇಲಿದ್ದವರು ಕರೀತಾರೆ ಅವ್ರನ್ನ. ಅವ್ರ ಮೂವರು ಬೆಂಕಿಯೊಳಗಿಂದ ಎದ್ದು ಮೇಲೆ ಬರ್ತಾರೆ. ಮೇಲೆ ಬಂದಾಗ ಅವರನ್ನು ನೋಡಿ ಅಲ್ಲಿ ಯಾರ್ಯಾರಿದ್ರು? ರಾಜನ ಸೇವಕರು, ಮಂತ್ರಿಗಳೆಲ್ಲ ಇದ್ರು. ಅವರೆಲ್ಲ ನೋಡಿ ಅವ್ರಿಗೆ ಏನಾಗ್ತದೆ? ಆಶ್ಚರ್ಯ ಆಗ್ತದೆ. ನೋಡಿ ಹೇಳ್ತಾರೆ, ಅವ್ರು ಏನ್ ಹೇಳ್ತಾರೆ ನೋಡಪ್ಪ, ಓದಪ್ಪ. ಅವರ ತಲೆ ಕೂದಲು ಸುಟ್ಟಿಲ್ಲ, ಅವರ ತಲೆ ಕೂದಲು ಸುಟ್ಟಿಲ್ಲ. ಬೆಂಕಿ ಹತ್ರ ಹೋದ್ರೆ ಬೆಂಕಿ ಅಂದ್ಮೇಲೆ ಬಿದ್ದಾಗ ತಲೆ ಕೂದಲು ಸುಡ್ಬೇಕಾದ್ರೆ ತಲೆ ಕೂದಲು ಸುಟ್ಟಿಲ್ಲ. ಮತ್ತೆ ಅವರ ಶಲ್ಯಗಳಿಗೆ ವಿಕಾರವಿಲ್ಲ, ಏನಾಗಿಲ್ಲ ಅವ್ರಿಗೆ. ಅವ್ರ ಬಟ್ಟೆ ಸುಟ್ಟಿಲ್ಲ, ಅವ್ರ ತಲೆ ಕೂದಲು ಸುಟ್ಟಿಲ್ಲ, ಮೈ ಸುಟ್ಟಿಲ್ಲ, ಏನು ದೇಹ ವಿಕಾರ ಆಗಿಲ್ಲ. ಬೆಂಕಿಯ ವಾಸನೆಯೇ ಮುಟ್ಟಿಲ್ಲ. ಬೆಂಕಿಯ ವಾಸನೆ ನೋಡಿ, ಈಗ ನಾವು ಹೋಗ್ತೇವೆ ಬೆಂಕಿ ಹತ್ರ ಹೋದಾಗ ಹೊಗೆ ಬರುತ್ತಲ್ಲ, ಆ ಹೊಗೆ ವಾಸನೆ ನಮ್ಮ ಮೈಗೆ, ಬಟ್ಟೆಗಳಿಗಿರುತ್ತೆ. ನಾವು ಹಳ್ಳಿಯಲ್ಲಿ ಸೇವೆಗೆ ಬಂದಾಗ ಮೊದಲಾಗಿ ಹಳ್ಳಿಗಳಲ್ಲಿ ಸೇವೆಗಳಿಗೆ ಹೋದಾಗ ನಾವು ಸ್ನಾನ ಮಾಡಿ ಬಟ್ಟೆ ಬಿಚ್ಚಿ ಬಂದಿದ್ರೆ ಆ ಬಟ್ಟೆಗಳನ್ನು ಒಗೆದು ನಮ್ಮ ಮಕ್ಕಳು, ಆತ್ಮೀಯ ಮಕ್ಕಳು ಎತ್ತಿಡೋರು. ನಾವು ಮತ್ತೆ ತಿರ್ಗ ಹೋದಾಗ ಬಳಸೋದಕ್ಕೆ ಬೇಕು ಅಂತ ನಾವು ಹೋದಾಗ ಮತ್ತೆ ಬಳಸೋಕೆ ಬಟ್ಟೆ ತಗೋತಿದ್ವಲ್ಲ, ಆ ಬಟ್ಟೆ ಹೇಗಿರ್ತಾ ಇದ್ವು ಅಂದ್ರೆ ಹೊಗೆ ವಾಸನೆಯಿಂದ ತುಂಬಿರ್ತಾ ಇತ್ತು ಮಕ್ಕಳು. ಯಾಕೆಂದ್ರೆ ಹಳ್ಳಿಗಳಲ್ಲಿ ಅವಾಗೆಲ್ಲ ಏನಿರೋದು? ಕಟ್ಟಿಗೆ ಒಲೆ ಅಲ್ವಾ? ಕಟ್ಟಿಗೆ ಒಲೆ, ಮನೆ ಒಳಗೂ ಕಟ್ಟಿಗೆ ಒಲೆ, ಹೊರಗೆ ನೀರು ಕಾಸೋದಕ್ಕೂ ಕಟ್ಟಿಗೆ ಒಲೆ, ಒಳಗೆ ಅಡಿಗೆ ಮಾಡೋದಕ್ಕೂ ಕಟ್ಟಿಗೆ ಒಲೆ. ಆ ಬೆಂಕಿ, ಆ ಹೊಗೆಯಲ್ಲಿ ಹತ್ತಿರ ಬಟ್ಟೆ ಹೊರಗೆ ಹಾರಾಕಿದ್ರೆ ಒಗೆದು ಆ ನೀರು ಕಾಸೋಕೆ ಒಲೆಯನ್ನು ಹಚ್ಕೊಳ್ತಾ ಇದ್ರಲ್ಲ, ಅದರ ಹೊಗೆ ಸೂಸಿ ನಮ್ಮ ಬಟ್ಟೆ ಹೊಗೆ ವಾಸನೆ ಆಗಿರೋ. ಇಲ್ಲಿ ನೋಡಿ ಏನ್ ಹೇಳ್ತಾ ಇದ್ದಾರೆ? ಹೊಗೆಯ ವಾಸನೆಯೂ ಇಲ್ಲ, ಸುಟ್ಟ ವಾಸನೆ ಕೂಡ ಇಲ್ಲ. ಓದಪ್ಪ ಮುಂದೆ. ಆಗ ನೆಬೂಕದ್ನೆಚ್ಚರನು ಶೆಡ್ರಕ್, ಮೆಷಕ್, ಅಬೇದ್ನೆಗೋ ಎಂಬವರ ದೇವರಿಗೆ ಸ್ತೋತ್ರವಾಗಲಿ. ನೋಡಿ ಅಲ್ಲಿ ಏನ್ ಹೇಳ್ತದೆ? ರಾಜನೇ ಹೇಳ್ತಾ ಇದ್ದಾರೆ ಇವಾಗ. ನೆಬೂಕದ್ನೆಚ್ಚರನು ಅಂತ ರಾಜ, ಆತ ಈ ಮೂವರನ್ನು ನೋಡಿ ಆತ, ಅಪ್ಪ ನಿಮ್ಮ ದೇವರು ಬಹಳ ದೊಡ್ಡ ದೇವರಪ್ಪ ಅಂತ ಹೇಳಿ ಇವರು ಮೂವರ ದೇವರಿಗೆ ಆತನೇ ಸ್ತೋತ್ರ ಹೇಳಿದಂತೆ. ಹಲ್ಲೆಲೂಯಾ, ದೇವರಪ್ಪ ಅಂದರೇ ದೇವರನ್ನು ಮೆಚ್ಚಿಕೊಂಡ್ರು ಅಲ್ವಾ? ಅಂದನಾದ ರಾಜ ತನ್ನನ್ನೇ ಪೂಜೆ ಮಾಡಬೇಕು, ತಾನು ಮಾಡಿದ ದೇವರನ್ನೇ ಪೂಜೆ ಮಾಡಬೇಕು ಅಂತ ಹೇಳಿದ ರಾಜನೇ ಬಂದು ಈ ಅದ್ಭುತವನ್ನ ನೋಡಿ ಆತನೇ ನಮ್ಮ ದೇವರನ್ನ ಮೆಚ್ಚಿಕೊಂಡ. ಹಲ್ಲೆಲೂಯಾ. ಓದಕ್ಕೆ ಮುಂದೆ. ಆತನು ತನ್ನ ದೂತನನ್ನು ಕಳುಹಿಸಿ ತನ್ನಲ್ಲಿ ಭರವಸೆ ಇಟ್ಟು ರಾಜಾಜ್ಞೆಯನ್ನು ಜಯಿಸಿ ತನ್ನನ್ನೇ ಹೊರತು ಇನ್ನಾವ ದೇವರನ್ನು ಪೂಜಿಸಬಾರದೆಂದು ಸ್ವದೇಹಗಳನ್ನು ಮರಣಕ್ಕೆ ಒಪ್ಪಿಸಿದ ತನ್ನ ಸೇವಕರನ್ನು ಉದ್ಧರಿಸಿದ್ದಾನಲ್ಲ. ಸಕಲ ಜನಾಂಗಗಳ ಭಾಷೆಗಳವರಲ್ಲಿ ಯಾರಾದರೂ ಶೆಡ್ರಕ್, ಮೆಷಕ್, ಅಬೇದ್ನೆಗೋ ಎಂಬವರ ದೇವರ ವಿಷಯದಲ್ಲಿ ಅಲ್ಲದ ಮಾತನಾಡಿದರೆ ಅವರನ್ನು ಚೂರು ಚೂರಾಗಿ ಕತ್ತರಿಸಿ ಅವರ ಮನೆಗಳನ್ನು ತಿಪ್ಪೆಯನ್ನಾಗಿ ಮಾಡಬೇಕೆಂಬ ಆಜ್ಞೆಯನ್ನು ಮೊದಲು ದೇವರ ಆಜ್ಞೆ, ರಾಜನ ಆಜ್ಞೆ ಏನಿತ್ತು? ತನ್ನನ್ನೇ ಪೂಜಿಸಬೇಕು, ತಾನು ಮಾಡಿದ ದೇವರ ವಿಗ್ರಹ ಪೂಜಿಸಬೇಕು, ಇಲ್ಲ ಅಂದ್ರೆ ಅವರನ್ನ ಸಾಯಿಸಬೇಕು ಅಂತ ಇತ್ತು. ಈಗ ಇವರು ಮೂವರು ಬೆಂಕಿಯಿಂದ ಉಳಿದು ಬಂದ್ರಲ್ಲ, ಅವ್ರ ಕೂದಲು ಸುಟ್ಟಿಲ್ಲ, ಮೈ ಸುಟ್ಟಿಲ್ಲ, ಬಟ್ಟೆ ಸುಟ್ಟಿಲ್ಲ, ಸುಟ್ಟ ವಾಸನೆ ಇಲ್ಲ, ಅಂತ ಅದ್ಭುತವಾದ ರೀತಿಯಲ್ಲಿ ದೇವರು ಕಾಪಾಡಿದನಲ್ಲ. ಇನ್ನು ಮೇಲೆ ರಾಜನ ಆಜ್ಞೆ ಬದಲಾವಣೆ ಆಯಿತು. ಇನ್ನು ಮೇಲೆ ಯಾರಾದರೂ ಅವರ ದೇವರಿಗೆ ಮಾತನಾಡಿದರೆ ಅವರನ್ನೇನ್ ಮಾಡ್ಬೇಕು? ಅವರನ್ನೇ ಕತ್ತರಿಸಿ ಬಿಸಾಕಬೇಕು ಅಂತ ದೇವರು ಆಜ್ಞೆ ಮಾಡಿದ. ದೇವರು ಅದ್ಭುತ ಕಾರ್ಯ ಮಾಡಿದ ಮಕ್ಕಳೇ ಅಲ್ವಾ? ಎಂತ ದೇವರು ನೋಡಿ, ನಮ್ಮ ದೇವರ ಅದ್ಭುತ ಸ್ವರೂಪನಾದ ದೇವರು, ಉದ್ಧರಿಸುವ ದೇವರು, ರಕ್ಷಿಸುವ ದೇವರು. ಅವರು ಮೂವರನ್ನು ರಕ್ಷಿಸಿದಲ್ಲಿ ದಾನಿಯೇಲನನ್ನು ಸಿಂಹದ ಬಾಯಿಂದ ರಕ್ಷಿಸಿದ, ಇಲ್ಲಿ ಮೂವರನ್ನ ಬೆಂಕಿಯಿಂದ ಕಾಪಾಡಿದ ಮಕ್ಕಳು. ಅಂತ ಅದ್ಭುತ ಸ್ವರೂಪದ ಯಾವಾಗ ಆಗ್ತದೆ ಇದು?
ನೀನು ನಂಬಿಕೆಯಿಂದ ಸಂಪೂರ್ಣ 100ಕ್ಕೆ 100% ನಂಬಿಕೆಯಲ್ಲಿದ್ದರೆ ಏನೂ ಇಲ್ಲದ ನಿನ್ನನ್ನ ಎಲ್ಲವನ್ನಾಗಿ ಮಾಡ್ತಾನೆ. ಅಂತ ಏನು ಇಲ್ಲ ಆದ್ರೂ ಎಲ್ಲವನ್ನು ಕೊಡ್ತಾನೆ, ಕೊಟ್ಟು ಕಾಪಾಡ್ತಾನೆ ದೇವರು. ಅಂತ ದೇವರು ನಮ್ಮ ದೇವರು. ಹಲ್ಲೆಲೂಯಾ. ಮುಂದೆ ವಾಕ್ಯ ಏನಿರುತ್ತದೆ ಅಂದ್ರೆ, ಹೀಗೆ ಉದ್ಧರಿಸಲು ಸಾಕಪ್ಪ. 26ನೇ ವಾಕ್ಯ ಓದು. ಉದ್ಧರಿಸುವವನು, ರಕ್ಷಿಸುವವನು ಮತ್ತು ಭೂಮಿ ಆಕಾಶಗಳಲ್ಲಿ ಅದ್ಭುತ ಕಾರ್ಯ ಮಾಡುವವನು. ಅಲ್ವಾ? ಭೂಮಿಯಲ್ಲಿ ಆಕಾಶದಲ್ಲಿ ಎರಡು ಕಡೆ ಅದ್ಭುತ ಮಾಡ್ತಾನಂತೆ. ಯಾವ ರೀತಿ ಮಾಡ್ತಾನೆ? ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 17-18 ವಾಕ್ಯ ಓದ್ರಿ. ಯಾಕೋಬ 5:17-18 ವಾಕ್ಯ. ಭೂಮಿಯಲ್ಲಿ ಆಕಾಶದಲ್ಲಿ ಎರಡು ಕಡೆ ದೇವರು ಅದ್ಭುತ ಮಾಡಿದಲ್ಲಿ ಏಲಿಯನು ನಮ್ಮಂತ ಸ್ವಭಾವವುಳ್ಳವನಾಗಿದ್ದನು. ಅವನು ಮಳೆ ಬಾರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳವರೆಗೂ ಮಳೆ ಬೀಳಲಿಲ್ಲ. ಹೀಗೆ ಅವನು ಪ್ರಾರ್ಥನೆ ಮಾಡಲು ಆಕಾಶವು ಮಳೆಗರೆಯಿತು, ಭೂಮಿಯು ಬೆಳೆಯಿತು. ಆಮೆನ್. ಇಲ್ಲಿ ದೇವರು ಭೂಮಿಯಲ್ಲಿ ಮತ್ತು ಆಕಾಶದಲ್ಲಿ ಎರಡು ಕಡೆ ಅದ್ಭುತ ಮಾಡಿದ. ಯಾವ ರೀತಿಯಲ್ಲಿ? ಏಲಿಯಾನು ಒಬ್ಬ ಭಕ್ತ ಇದ್ದ, ನೀತಿವಂತನು, ಭಕ್ತನು, ಯಥಾರ್ಥವಂತನು, ದೇವರಲ್ಲಿ ಸಂಪೂರ್ಣ ನಂಬಿಕೆ ಇಟ್ಟುಕೊಂಡ ಮಗನು. ಆತನು ಪ್ರಾರ್ಥನೆ ಮಾಡ್ತಾನಂತೆ. ಏನಂತ ಪ್ರಾರ್ಥನೆ ಮಾಡಿದ? 3.5 ವರ್ಷ ಈ ಭೂಮಿ ಮೇಲೆ ಮಳೆನೇ ಬರಬಾರದು ಅಂತ ಪ್ರಾರ್ಥನೆ ಮಾಡಿದ. 3.5 ವರ್ಷ ಮಳೆ ಬರಬಾರದು ಅಂದ್ರೆ ಮಳೆ ಬರಲೇ ಇಲ್ಲ ಮಕ್ಕಳೇ. ಅಂದ್ರೆ ಏನ್ ಅರ್ಥ ಇದು? ಆಕಾಶದಲ್ಲಿರುವ ಮೋಡಗಳಿಗೆ ಆಜ್ಞೆ ಕೊಟ್ಟ ಹಾಗೆ ನೀನು ಮಳೆ ಸುರಿಸಬೇಡ. ಆಕಾಶದಲ್ಲಿ ಅದ್ಭುತ ಆಯ್ತು. ಮೋಡಗಳು ಎಲ್ಲಿರೋ ಒಂದೇ ನಿಂತುಬಿಟ್ಟು ಮಳೆ ಬರಲಿಲ್ಲ ಮಕ್ಕಳೇ. ಮತ್ತೆ 3.5 ವರ್ಷ ಆದ್ಮೇಲೆ ಮತ್ತೆ ಆತ ಪ್ರಾರ್ಥನೆ ಮಾಡಿದ, ಮಳೆ ಬರಲಿ ಅಂತ ಪ್ರಾರ್ಥನೆ ಮಾಡಿದ. ನೋಡಿ, ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆಯಲ್ಲಿ ಬಹು ಬಲವಿದೆ ಅಂತ ಇದೇ 5ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ 16ನೇ ವಾಕ್ಯ ನೋಡ್ತೇವೆ ನಾವು. ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆಯಲ್ಲಿ ಬಹು ಬಲವಿದೆ. ಏಲಿಯನು ನೀತಿವಂತನಾಗಿದ್ದ, ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡುವವನಾಗಿದ್ದ. ಅದಕ್ಕೆ 3.5 ವರ್ಷ ಮಳೆ ಬರಬಾರದು ಅಂದ್ರೆ ಬರಲಿಲ್ಲ. 3.5 ವರ್ಷ ಆದ್ಮೇಲೆ ಮಳೆ ಬರಬೇಕು ಅಂದಾಗ ಆಗ ಮಳೆ ಸುರಿಯಿತು. ಆಕಾಶದಲ್ಲಿ ಮೋಡಗಳು ಮಾತು ಕೇಳಿದವು ಮತ್ತು ಭೂಮಿಯ ಮೇಲೆ ಅದ್ಭುತ ಕಾರ್ಯ ಆಯಿತು. ಏನಾಯ್ತು? ಮಳೆ ಬಂದು ಬಹು ಬೆಳೆ ಬೆಳೆಯಿತು. ಬೇಕಾದಷ್ಟು ಬೆಳೆ ಬೆಳೆಯುತ್ತೆ ಭೂಮಿಯಲ್ಲಿ. ಅದ್ಭುತ. ನೋಡಿ ಎಂತ ದೇವರು ನಮ್ಮ ದೇವರು. ಆ ಭೂಮಿಯಲ್ಲೂ ಆಕಾಶದಲ್ಲೂ ಅದ್ಭುತ ಕಾರ್ಯ ಮಾಡ್ತಾನಪ್ಪ ದೇವರು. ಯಾವಾಗ ಮಾಡ್ತಾನೆ? ಯಾಕೆ ಮಾಡ್ತಾನೆ? ಯಾರಿಗೆ ಮಾಡ್ತಾನೆ? 91ನೇ ಕೀರ್ತನೆ 14ನೇ ವಚನ ಓದ್ರಿ. ಕೀರ್ತನೆ 91 14ನೇ ವಚನ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ಹಲ್ಲೆಲೂಯಾ. ಯಾರಿಗಮ್ಮ ಮಾಡ್ತಾನೆ? ಯಾರಿಗೆ ದೇವರಲ್ಲಿ ಆಸಕ್ತಿ ಇರ್ತದೆ, ದೇವರನ್ನ ಯಾರು ಇಷ್ಟಪಡ್ತಾರೆ, ದೇವರ ಮಾತನ್ನ ಯಾರು ಇಷ್ಟಪಡ್ತಾರೆ, ದೇವರ ಸೇವಕರನ್ನ ಯಾರು ಇಷ್ಟಪಡ್ತಾರೆ, ದೇವರ ಪ್ರಾರ್ಥನೆಯನ್ನ ಯಾರು ಇಷ್ಟಪಡ್ತಾರೆ, ದೇವರ ಸನ್ನಿಧಿಗೆ ಯಾರು ಬರ್ತಾರೆ, ಚರ್ಚೆಗೆ ಯಾರು ಬರ್ತಾರೆ, ದೇವರ ವಾಕ್ಯ ಯಾರು ಓದ್ತಾರೆ, ದೇವರಲ್ಲಿ ಸಂಪೂರ್ಣ ನಂಬಿಕೆ ಇಟ್ಟುಕೊಂಡು ಯಾರು ಪ್ರಾರ್ಥನೆ ಮಾಡಿಕೊಂಡಿರ್ತಾರೋ, ಅಂದ್ರೆ ಇಷ್ಟೆಲ್ಲ ನೀವು ಮಾಡಿದ್ರೆ ಅರ್ಥ ಏನು? ದೇವರಲ್ಲಿ ನಿಮಗೆ ಆಸಕ್ತಿ ಇದೆ ಅಂತ. ಯಾರಿಗೆ ದೇವರಲ್ಲಿ ಆಸಕ್ತಿ ಇದೆ, ಇಂಟ್ರೆಸ್ಟ್ ಇದೆ, ದೇವರಂದರೆ, ದೇವರ ವಾಕ್ಯ ಅಂದರೆ, ದೇವರ ಸೇವಕರಂದರೆ, ದೇವರ ಮಕ್ಕಳಂದರೆ ಯಾರು ಇಷ್ಟಪಡ್ತಾರೋ ಅವರನ್ನ ದೇವರು ಏನ್ ಮಾಡ್ತಾನೆ? ಉದ್ಧರಿಸ್ತಾನೆ, ರಕ್ಷಿಸ್ತಾನೆ. ಮಕ್ಕಳೇ, ಆತನ ನಾಮವನ್ನು ಅರಿತವರು. ಯೇಸು ಸ್ವಾಮಿ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಲ್ಲ? ಯೇಸು ಸ್ವಾಮಿ ಅಂದ್ರೆ ಗೊತ್ತಲ್ಲ? ಯೇಸುವಿನ ನಾಮವನ್ನ ಯಾರು ಅರಿತಿದ್ದಾರೋ ಅವರನ್ನ ರಕ್ಷಿಸ್ತಾನೆ. ಯೇಸುವಿನಲ್ಲಿ ಯಾರು ಆಸಕ್ತಿ ಹೊಂದಿದಾರೋ ಅವರನ್ನು ಉದ್ಧರಿಸುತ್ತಾನೆ ದೇವರು. ಅದೇ ವಾಕ್ಯ ದಾನಿಯೇಲ ಗ್ರಂಥದಲ್ಲಿ 6:26 ಹೇಳಿದ್ದು, ದೇವರು ಏನ್ ಮಾಡ್ತಾನೆ? ರಕ್ಷಿಸ್ತಾನೆ, ಉದ್ಧರಿಸುತ್ತಾನೆ, ಭೂಮಿ ಆಕಾಶಗಳಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡ್ತಾನೆ.
ದಿನ ಮಾಡಿದ ಅದ್ಭುತಗಳನ್ನ ಈ ದಿನವೂ ಕೂಡ ದೇವರು ಮಾಡ್ತಾನೆ ಮಕ್ಕಳೇ. ಅವತ್ತು ಯಾವಾಗ ಆ ಕಾಲಕ್ಕೆ ಏನೋ ಮಾಡ್ಯಾನ ಬಿಡು ಅಂತ ಅನ್ನೋ ಹಾಗಿಲ್ಲ. ಯಾಕೆ? ನಮ್ಮ ದೇವರು ಯಾರು? ನಿತ್ಯ ನಿರಂತರವಾಗಿರುವ ದೇವರು. ನಿನ್ನೆ ಇವತ್ತು ನಾಳೆ ಯಾವತ್ತೂ ಇರುವ ದೇವರು. ಆವತ್ತು ಮಾಡಿದ ಅದ್ಭುತ ಕಾರ್ಯಗಳು ಇವತ್ತು ಕೂಡ ನಿಮ್ಮ ಜೀವನದಲ್ಲಿ ಆಗ್ತವೆ ಮಕ್ಕಳೇ. ನಂಬಿಕೆಯಿಂದ ಇರಬೇಕು, ಆಸಕ್ತಿಯಿಂದ ಇರಬೇಕು, ಸಭೆಗೆ ಬರಬೇಕು, ನಂಬಿಕೆಯಿಂದ ಮೊಣಕಾಲೂರಿನ ಪ್ರಾರ್ಥನೆ ಮಾಡಿಕೊಂಡು ಕೇಳಿಕೊಂಡರೆ ಆಗ ದೇವರು ನಿಮ್ಮ ಜೀವನದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಊರಲ್ಲಿ, ನಿಮ್ಮ ಕೇರಿಯಲ್ಲಿ ಅದ್ಭುತಗಳನ್ನು ಮಾಡ್ತಾನೆ ದೇವರು. ಅದ್ಭುತ ಸ್ವರೂಪನಾದ ದೇವರು, ನಿತ್ಯ ನಿರಂತರವಾಗಿ ಯಾವಾಗಲೂ ಇರುವಂತ ದೇವರು, ನನ್ನ ಸಂಗಡ ನಿನ್ನ ಸಂಗಡ ಇರುವ ದೇವರು, ದಾನಿಯೇಲನ ಸಂಗಡ ಇರುವ ದೇವರು, ಶದ್ರಕ್ ಮೆಷಕ್ ಅಬೇದ್ನೆಗೋ ಸಂಗಡ ಇದ್ದಂತ ದೇವರು ಯಾವಾಗಲೂ ನನ್ನ ನಿನ್ನ ಸಂಗಡ ಇರ್ತಾನೆ. ನಮ್ಮನ್ನು ನಿಮ್ಮನ್ನ ಕಾಯ್ತಾನೆ, ಕಾಪಾಡ್ತಾನೆ, ಉದ್ಧಾರ ಮಾಡ್ತಾನೆ, ರಕ್ಷಿಸ್ತಾನೆ ಮಕ್ಕಳೇ. ಕಷ್ಟದಿಂದ ಬಿಡುಗಡೆ ಮಾಡ್ತಾನೆ, ರೋಗದಿಂದ ಬಿಡುಗಡೆ ಮಾಡ್ತಾನೆ, ಸಾಲದಿಂದ ಬಿಡುಗಡೆ ಮಾಡ್ತಾನೆ. ಯಾವಾಗ ನೀವು ಆತನಲ್ಲಿ ಆಸಕ್ತಿಯಿಂದ ಇರಬೇಕು, ನಂಬಿಕೆಯಿಂದ ಇರಬೇಕು, ಪ್ರಾರ್ಥನೆ ಮಾಡಿಕೊಂಡಿರಬೇಕು. ಯಾಕೆಂದ್ರೆ ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯಲ್ಲಿ ದೇವರು ನಮಗೆ ಬಲ ಕೊಡ್ತಾನೆ, ಫಲ ಕೊಡ್ತಾನೆ, ಜಯ ಕೊಡ್ತಾನೆ. ಹಲ್ಲೆಲೂಯಾ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯಲ್ಲಿ ದೇವರು ಬಲ ಕೊಡ್ತಾನೆ, ಫಲ ಕೊಡ್ತಾನೆ, ಜಯವನ್ನು ಕೊಡ್ತಾನೆ. ಅಂತ ಜಯ ಕೊಡುವ ದೇವರಿಗೆ ನಾವೇನ್ ಮಾಡಬೇಕು? ಯಾವಾಗಲೂ ನಮ್ಮ ಪ್ರಾಣ, ಆತ್ಮ, ಶರೀರಗಳನ್ನು ಒಪ್ಪಿಸಿಕೊಟ್ಟು ದೇವರಲ್ಲಿ ನಾವು ನಂಬಿಕೆಯಿಂದ ದೇವರಿಗೆ ಸ್ತುತಿ ಸ್ತೋತ್ರಗಳು, ಕೃತಜ್ಞತೆಗಳು ಹೇಳ್ತಾ ಇರಬೇಕು. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವ ನೀಡುವ ಯೇಸು ರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಜಯ ಕೊಡುವ ದೇವರಿಗೆ ನಾವು ಸ್ತೋತ್ರ ಹೇಳಬೇಕಂತೆ. ನಮಗೆ ಜೀವ ಕೊಡುವಂತ ದೇವರು ಯಾವ ಜೀವ? ಈಗ ನಾವಿಲ್ಲಿ ಭೂಮಿ ಮೇಲೆ ಪ್ರಾಣದಿಂದ ಇದ್ದೇವೆ. ಅಕಸ್ಮಾತ್ ನಾವು ಮರಣ ಹೊಂದಿದರೆ, ದೇವರಲ್ಲಿ ನಿದ್ರಿಸಿದರೆ, ಸತ್ತು ಹೋದರೆ ನಮ್ಮ ಆತ್ಮ ಎಲ್ಲಿ ಹೋಗ್ತದೆ? ದೇವರ ಹತ್ತಿರ ಪರಲೋಕಕ್ಕೆ ಹೋಗಬೇಕು, ನಿತ್ಯ ಜೀವ ಹೊಂದಿಕೊಳ್ಳಬೇಕು. ನಿತ್ಯ ಜೀವ ಕೊಡುವಾತನು ನಮ್ಮ ದೇವರು. ಅಂಥ ದೇವರ ಮಕ್ಕಳಾಗಿದ್ದೇವೆ ನಾವು. ಯಾವಾಗಲೂ ಕೂಡ ದೇವರ ವಾಕ್ಯದಲ್ಲಿ ನಂಬಿಕೆ ಇಟ್ಟುಕೊಂಡಿರೋಣ, ಪ್ರಾರ್ಥನೆ ಮಾಡಿಕೊಂಡಿರೋಣ. ಆಗ ದೇವರು ನಮ್ಮ ನಿಮ್ಮ ಮನಸ್ಸಿನ ಕೋರಿಕೆಗಳನ್ನು ನೆರವೇರಿಸ್ತಾನೆ, ಆಶೀರ್ವದಿಸ್ತಾನೆ, ಆತನ ಕೃಪೆಯಿಂದ ತುಂಬಿಸಿ ನಡೆಸ್ತಾನೆ. ನಿನಗೇನು ಬೇಕೋ ಅದನ್ನು ಯೇಸುವಿನ ನಾಮದಲ್ಲಿ ಕೇಳಿದರೆ ಕೊಡುವವನಾಗಿಲ್ಲ. ನಿನ್ನ ವಾಕ್ಯ ಹೇಳಿದವನಿಗೆ ಯೋಹನ 14 ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳಿರುವೋ ಅದನ್ನು ನೆರವೇರಿಸುವೆನು ಅಂತ ದೇವರು ಹೇಳಿಬಿಟ್ಟಿದ್ದಾನೆ ಮಕ್ಕಳೇ. ಆ ಮಾತಿನಲ್ಲಿ ನಾವು ನಂಬಿಕೆ ಇಟ್ಟುಕೊಂಡಿರೋಣ. ನಮಗೆ ಬೇಕಾದದ್ದನ್ನು ನಂಬಿಕೆಯಿಂದ ದೇವರಲ್ಲಿ ಕೇಳಿಕೊಳ್ಳೋಣ. ಎಲ್ಲವನ್ನು ದೇವರು ಕೊಡುವಾತನಾಗಿದ್ದಾನೆ. ಅದ್ಭುತ ಸ್ವರೂಪನಾದ ದೇವರು, ಆಶ್ಚರ್ಯಕರನಾದ ದೇವರು, ನಿತ್ಯನಾದ ತಂದೆ, ನಿತ್ಯ ನಿರಂತರವಾಗಿರುವಂತ ದೇವರು ನಮ್ಮ ನಿಮ್ಮ ಸಂಗಡ ಇದ್ದು ನಮ್ಮನ್ನು ನಿಮ್ಮನ್ನು ಕಾಯ್ದು ಕಾಪಾಡಲಿ. ದೇವರು ನಮ್ಮನ್ನು ನಿಮ್ಮನ್ನು ಈ ವಾಕ್ಯವನ್ನು ಆಶೀರ್ವದಿಸಲಿ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೆನ್.